ಮನೆ ಕಟ್ಟೋದು ಮನೆಯ ಯಜಮಾನನೇ ಇರ್ಬೋದು, ಆದರೆ ಮನೆಯನ್ನು ಸಂಭಾಳಿಸೋದು, ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಮನೆಗೆ ಒಂದು ಕಳೆ ತರೋದು ಮನೆಯ ಯಜಮಾನಿಯಾಗಿರ್ತಾರೆ. ಸೊ ಈ ಮನೆಯ ಯಜಮಾನಿ ಶಿಲ್ಪಾ ಶೆಟ್ಟರ್ ಅವರು ನಮಗೆ ಮನೆಯನ್ನು ತೋರಿಸಲಿದ್ದಾರೆ. ಮೇಡಮ್, ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು? ಈ ಮನೆ ಕಟ್ಟಿ ನಮ್ಮ ದೊಡ್ಡ ಮಗನ ಮದುವೆ ಮುಂದೆ ಕಟ್ಟಿದ್ದೀವಿ. ಈ ಮನೆ ಕಟ್ಟಿ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಒಂದು 8-10 ವರ್ಷ ಆಯಿತು. 8 ವರ್ಷ 8 ವರ್ಷ ಆಯಿತು. ಓಕೆ ಓಕೆ. ಸೊ ಮನೆಗೆ ಪ್ರಕಲ್ಪ ಅಂತ ಹೆಸರಿಟ್ಟಿದ್ದೀರಾ? ಹಾಂ, ಅಂದರೆ ಪ್ರಕಲ್ಪ ಅಂತ ಎದಕ್ಕೆ ಹೆಸರಿಟ್ಟಿದೆ ಅಂದರೆ ನನ್ನ ದೊಡ್ಡ ಮಗನ ಹೆಸರು ಪ್ರಶಾಂತ್, ಸಂಕಲ್ಪನ ಹೆಸರು ಸಂಕಲ್ಪ ಪ್ಲ ಬಂದತ್ತಲ್ಲ, ಅದಕ್ಕೆ ಕಲ್ಪ ಕೊಟ್ಟೀನಿ, ಪ್ರಕಲ್ಪ ಮಾಡಿದ್ದೀನಿ ನಾನು. ಪ್ರಕಲ್ಪ ಯಾರ ಐಡಿಯಾ? ಪ್ರಕಲ್ಪ ನಾನು ಮಾಡಿದ್ದು. ಸೊ ಈ ಮನೆಯನ್ನು ನಮ್ಮ ವೀಕ್ಷಕರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ, ರಾಜ್ಯದ ನಮ್ಮ ಜನರಿಗೆ ಪರಿಚಯ ಮಾಡಿಸ್ಕೊಡ್ತೀರಾ? ಇಲ್ಲಿ ಎಲ್ಲ ಕ್ಷೇತ್ರ ಜನಕ್ಕೆ ಎಲ್ಲ ಪರಿಚಯ ಇದೆ. ರಾಜ್ಯದ ಜನತೆಗೆ ಪರಿಚಯ ಮಾಡೋದಾದ್ರೆ ಮಾಡೋಣ, ಅದಕ್ಕೇನು ಅವಶ್ಯ ಇದೆ. ಎಸ್ ಮೇಡಮ್, ಹಾಗಿದ್ರೆ ಒಳಗಡೆ ಹೋಗೋಣ. ಹಾಂ, ಹೋಗೋಣ, ಅವಶ್ಯ. ಇದೊಂದು ಸೀಟೌಟ್ ಇದೆ ಮೇಡಮ್, ಮನೆಗೆ ಎಂಟ್ರಿ ಆದ ಹಾಂ, ಮನೆ ಇದು ಸೀಟೌಟ್ ಇದೆ. ಓಕೆ. ಇವಾಗ ಸರ್ ಯಾರು ಬಂದಾಗ ಇಲ್ಲಿ ಕೂತ್ ಸರ್ ಇಲ್ಲಿ ಬಂದು ಕೂತ್ ಮಾತಾಡ್ತಾರೆ ಯಾವಾಗಾರು ಯಾರು ಬಂದಾಗ. ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಹಾಂ, ಫ್ಯಾಮಿಲಿ ಫೋಟೋ. ಅದು ಯಾವ ಟೈಮಲ್ಲಿ ತೊಗೊಂಡಿದ್ದು? ಅದು ಸಾಹೇಬರು ಶಾಸಕಾಂಗದ ನಾಯಕನ ಅಂತ ಆಯ್ಕೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ CM ಆಗು ಲಾಸ್ಟ್ ದಿವಸ ತೊಗೊಂಡಿದ್ದು.